ಎಷ್ಟು ತಾಕತ್ ಹಚ್ಚಬೇಕಾಗ್ಯದಂದ್ರ ಮುಖ್ಯಮಂತ್ರಿಯವರು ನಿಮ್ಮ ಬೇಡಿಕೆಗಳು ಇಷ್ಟೇ ಅದಾವ, ಇನ್ನ ಏನದಾವ ಹೇಳ್ರಿ ನಾವು ಮಾಡ್ತೀವಿ ಎಲ್ಲ ಅನ್ನೋ ಮಾತನ್ನ ಇಲ್ಲಿ ಬಂದು ಹೇಳ್ಬೇಕು. ಇಷ್ಟು ನಾವು ತಾಕತ್ ಹಚ್ಚಬೇಕಾಗ್ಯದ. ಅದಕ್ಕ ಎಲ್ಲಾ ಯುವಕರಲ್ಲಿ ನಾನು ವಿನಂತಿಯನ್ನು ಮಾಡ್ತೀನಿ, ದಯವಿಟ್ಟು ಯಾರೂ ಸುದ್ದ ದ್ವೇಷ ಮನಸ್ಸಿನೊಳಗೆ ಇಟ್ಕೊಳ್ಬೇಡ್ರಿ, ಸಿಟ್ಟು ಮನಸ್ಸಿನೊಳಗೆ ಇಟ್ಕೊಳ್ಬೇಡ್ರಿ. ನಾನು ಸಂತೋಷ್ ಕುಂಬಾರ್ ಮಾಡಾತಾನೆ ಮಾಡ್ಲಿ ಅನ್ನೋ ಮಾತನ್ನ ನೀವು ಅನ್ಕೋಬೇಡ್ರಿ. ಯಾಕಂದ್ರ ನಾನು ನಿಮ್ಮೆಲ್ಲರಿಗಿಂತಲೂ ಬಹಳ ಸಣ್ಣವನದೀನಿ. ನನಗಿಂತ ಕಿರಿಯರಿಲ್ಲ, ನಿಮಗಿಂತ ಹಿರಿಯರಿಲ್ಲ ಅನ್ನೋ ಭಾವನೆ ಉಳ್ಳವನು ನಾ ಅದೀನಿ. ಅದಕ್ಕ ನಿಮ್ಮೆಲ್ಲರಿಗಿಂತಲೂ ದೊಡ್ಡವನ ಅಲ್ಲ, ನಾ ಸಣ್ಣವದೀನಿ. ಆದ್ರೂ ಸುದ್ದ ನಾ ಯಾಕೆ ಇದನ್ನ ಮಾಡತ್ತೀನಪ್ಪ ಅಂತಂದ್ರ ಎಲ್ಲರಿಗೂ ಸುದ್ದ ಒಳ್ಳೇದಾಗ್ಲಿ ಅನ್ನೋ ಭಾವನೆ ಇಟ್ಕೊಂಡು ನಾ ಈ ಫೀಲ್ಡ್ಗೆ ಇಳಿದು ಇದನ್ನ ಮಾಡತ್ತೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಅದಕ್ಕ ಎಲ್ಲರೂ ಕೂಡ ನೀವು ಸ್ವಯಂ ಪ್ರೇರಿತವಾಗಿ ನಾಳೆಯಿಂದ ಇದು ನಮ್ಮ ಉಪೋಷಣೆ ಎಷ್ಟು ದೊಡ್ಡ ಪ್ರಮಾಣದೊಳಗೆ ಬೆಳೀತದೆ ಬೆಳೀಲಿ. ತಾಲೂಕಾ, ಜಿಲ್ಲಾ, ರಾಜ್ಯ, ದೇಶ ಮಟ್ಟದೊಳಗೂ ಬೆಳೀಲಿ. ಮೋದಿ ಅವರ ಪ್ರಸಂಗ ಬಿದ್ರೆ ಕೇಳಿ ಯಾರು ಅವರು ಸಂಘದವರು ಅಂತ ಹೇಳಿ. ಖರೆ ನೀವ್ಯಾರು ಹಿಂದೆ ಬೀಳಬೇಡ್ರಿ, ನೀವ್ಯಾರು ನಮ್ಗ ಸಾಥ್ ಕೊಡೋದು ಮರಿಬೇಡ್ರಿ. ದಯವಿಟ್ಟು ಎಲ್ಲರೂ ಸಾಥ್ ಕೊಡ್ರಿ. ನಾವೆಲ್ಲರೂ ಕೂಡಿ ಏನಾರು ಮಾಡೋಣ ಅಂತ. ನಮ್ಮೂರು ತಾಲೂಕಾ ಮಾಡೋಣ. ನಮ್ಮೂರು ತಾಲೂಕಾ ಆಯ್ತಂದ್ರ ನನಗನಿಸ್ತದ ನಮ್ಮೂರೊಳಗಡೆ 1 ವರ್ಷಕ್ಕ 5,000 ಕೋಟಿ ರೊಕ್ಕ ಏನಾಗ್ತದಂದ್ರ ಟರ್ನ್ ಓವರ್ ಆಗ್ತದೆ. ಟರ್ನ್ ಓವರ್ ಅಂದ್ರ 5,000 ಕೋಟಿ ಟರ್ನ್ ಓವರ್ ಅಂದ್ರ ಬಹಳ ದೊಡ್ಡ ಅಮೌಂಟ್ ಆಯ್ತು. ಇದು ಒಬ್ಬರಂತೆ ಬಂದ್ ಹೋಗಂಗಿಲ್ಲ. ಇಡೀ ನಮ್ಮ ಸಂಕದೂರ ಮತ್ತ ಎಲ್ಲ ಸಂಕದೂರದ ತಾಲೂಕು ಅಂಡರೊಳಗಡೆ ಬರುವಂತ ಹಳ್ಳಿಗಳು ಎಲ್ಲರಲ್ಲಿಯೂ ಕೂಡ ಹರಿದು ಹಂಚಿ ಹೋಗ್ತದೆ. ಪ್ರತಿಯೊಬ್ಬರಲ್ಲಿ ರೊಕ್ಕ ಆಡಕ್ ಸ್ಟಾರ್ಟ್ ಮಾಡ್ತಾವು, ಪ್ರತಿಯೊಬ್ಬರ ಕೈಯಾಗೂ ರೊಕ್ಕ ಆಡ್ತಾವು. ಇದರಿಂದ ನಾವು ಬಡವರದೀವು ಅನ್ನೋ ಭಾವನೆ ಯಾರೊಳಗೂ ಬರಂಗಿಲ್ಲ. ಇಲ್ಲಿ ನೀರು ಬಂದು ನಮ್ ಊರ್ ಸಿಟಿ ಆಯ್ತು ಅಂದ್ರ ಎಲ್ಲರಿಗೂ ಏನ್ ಕಮ್ಮಿ ಅದ ಹೇಳ್ರಿ ನೋಡೋಣ. ಎಲ್ಲರಿಗೂ ಏನ್ ಬೇಕು ಎಲ್ಲ ಸಿಕ್ಕಂಗೆ ಆಯ್ತು. ಅದಕ್ಕ ಎಲ್ಲರೂ ಕೂಡಿ ನಾವು ಎಲ್ಲರೂ ಏಕಜೂಟಾಗಿ ನಾ ಲೋಗೋ ತೋರ್ಸಿ ನೋಡ್ರಿ ಬೇಕಿದ್ರ ಮುಷ್ಟಿ ಅದ, ಮುಷ್ಟಿ ಹಿಂಗ ನಾವೆಲ್ಲರೂ ಅಂದ್ರೆ 5 ಬೆರಳುಗಳು ಹಿಂಗೆಲ್ಲ ಕೂಡ ಒಂದು ಮುಷ್ಟಿ ತಯಾರಾಗ್ತದೆ. ಹಂಗ ನಾವು ಊರವ್ರು ಎಲ್ಲರೂ ಕೂಡ ನಂತರ ಒಂದು ಶಕ್ತಿ ತಯಾರಾಗ್ತದೆ. ಹಂಗ ನಾವೆಲ್ಲರೂ ಕೂಡಿ ಇದನ್ನ ಈ ಒಂದು ಯುದ್ಧವನ್ನ, ಈ ಒಂದು ಉಪೋಷಣವನ್ನ ನಾವು ಮಾಡೋದಂತ. ಇದರಿಂದ ಏನಾಗ್ತದ, ನಿಮ್ಮ ಎಲ್ಲರಿಗೂ ಪ್ರಗತಿ ಆಗ್ತದೆ. ಈ ಒಂದು ಉಪೋಷಣಕ್ಕ ಎಲ್ಲರದು ಬೆಂಬಲ ಇರಲಿ, ಎಲ್ಲರಿಗೂ ಫಾಯ್ದಾ ಆಗ್ತದೆ, ಎಲ್ಲರಿಗೂ ಒಳ್ಳೇದಾಗ್ತದೆ, ಎಲ್ಲರಿಗೂ ಸುಖ ಆಗ್ತದೆ, ಎಲ್ಲರಕ್ಕೆ ಸಮೃದ್ಧಿ ಆಗ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಒತ್ತಿ ಹೇಳಕ್ ಇಷ್ಟಪಡ್ತೀನಿ. ಇನ್ನು ಮುಂದ ನಮ್ಮ ಅದಕ್ಕ ನಾಳೆಯಿಂದ ನಮ್ಮ ಉಪೋಷಣೆ ಹಿಂಗೆ ಚಾಲೂ ಇರ್ತದೆ. ಪ್ರತಿದಿನ ಮುಂಜಾನೆ 10 ಗಂಟೆಗಷ್ಟು ಪ್ರಾರಂಭ ಆಗ್ತದೆ. ರಾತ್ರಿ 8-8:30 ಗಂಟೆವರೆಗೆ ತನ ಚಾಲೂ ಇರ್ತದೆ. ನಾ ಮುಂಜಾನೆ ಬನ್ನಿ ಅಂದ್ರ 10 ತನ ಊಟ ಗೀಟ ಏನೂ ಮಾಡಂಗಿಲ್ಲ, ಉಪವಾಸ ಕೂತಿರ್ತೀನಿ. ಉಪವಾಸ ಕೂತಾನ ಯಾರು ಚಿಂತೆ ಮಾಡ್ಬೇಡ್ರಿ, ನನಗೇನ್ ಆಗಂಗಿಲ್ಲ. ಆದ್ರ ನಿಮ್ದೆಲ್ಲರಿಗೂ ಸಹಾಯ ಸಹಕಾರ ಆಶೀರ್ವಾದ ಬೆಂಬಲ ನನ್ನ ಮೇಲೆ ಇರ್ಲಿ ಅಂತ ಹೇಳಿ ನಾನು ಎಲ್ಲರಲ್ಲಿ ಕಳಕಳಿಯಿಂದ ವಿನಂತಿಯನ್ನ ಮಾಡ್ಕೋತೀನಿ. ಧನ್ಯವಾದಗಳು.